ಹಾಯ್ ಎವ್ರಿವನ್. ಮುಂಬರುವ ಶಿಕ್ಷಕರ ನೇಮಕಾತಿ HSR, GPSTR, PSTR ನೇಮಕಾತಿ ಕುರಿತು ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅವರು ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ, ಯಾವಾಗ ನಿಮಗೆ ಶುರು ಆಗುತ್ತೆ, ಯಾವಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು, CM ಅವ್ರ ಜೊತೆ ನಾವು ಏನು ಮಾತಾಡಿದ್ದೀನಿ ಅಂತ ಹೇಳಿದರೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅವರು ರಿಪಬ್ಲಿಕ್ ಟಿವಿಯಲ್ಲಿ ಒಂದು ಇದನ್ನ ಲೈಕ್ ಒಂದು ಮಾಧ್ಯಮದ ಮುಖಾಂತರ ಒಂದು ಮಾಡಬೇಕಾದ್ರೆ ಲೈಕ್ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಶಿಕ್ಷಕರ ನೇಮಕಾತಿ ಯಾವಾಗ ಅಂತ ಸಾಕಷ್ಟು ಜನ ಲಕ್ಷಾಂತರ ಆಕಾಂಕ್ಷಿಗಳು ಕೂಡ ಇದ್ದಾರೆ. ನೀವು ಸಾಕಷ್ಟು ವರ್ಷಗಳಿಂದ ನೇಮಕಾತಿ ಕೂಡ ಮಾಡಿರಲಿಲ್ಲ, ಪೆಂಡಿಂಗ್ ಇದೆ, ಅದನ್ನು ಯಾವಾಗ ಮಾಡ್ತೀರಾ ಅಂತ ಒಬ್ರು ಕೇಳ್ತಾರೆ. ಅಲ್ಲಿ ಇವರು ಸಚಿವರು ಏನು ಹೇಳ್ತಾರೆ ಅಂದ್ರೆ, ಶಿಕ್ಷಕರ ನೇಮಕಾತಿ ಬಂದ್ಬಿಟ್ಟು ಶೀಘ್ರದಲ್ಲೇ ನಾವು ಮಾಡ್ತೀವಿ. ಬಿಕಾಸ್ ಆಲ್ರೆಡಿ ನಾವು ಈ ಹಿಂದೆ ಹೇಳ್ಬಿಟ್ಟಿದ್ವಿ ನೇಮಕಾತಿ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಇಂಟರ್ನಲ್ ರಿಸರ್ವೇಷನ್ ನಿಮಗೆ ಗೊತ್ತಿರೋ ಹಾಗೆ ಆಂತರಿಕ ರಿಸರ್ವೇಷನ್ ಕೂಡ ಮಾಡಿರೋ ಕಾರಣ, SC ST ಜನಾಂಗದವರಿಗೆ ಇಂಟರ್ನಲ್ ರಿಸರ್ವೇಷನ್ ಇರೋ ಕಾರಣ ಅದು ಗೊಂದಲ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಿಮಗೆ ನೇಮಕಾತಿ ಯಾವುದು ಕೂಡ ಮಾಡಕ್ ಆಗ್ತಿಲ್ಲ. ಹಾಗಾಗಿ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ. ಅದು ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಕೂಡ ಇನ್ನು ಕೂಡ ಪೆಂಡಿಂಗ್ ಪೆಂಡಿಂಗ್ ಇದೆ, ಇನ್ನು ಜಡ್ಜ್ಮೆಂಟ್ ಕೂಡ ಬಾಕಿ ಇದೆ. ಆ ಜಡ್ಜ್ಮೆಂಟ್ ನಾವು ಆದಷ್ಟು ಬೇಗ ನಾವು ಒಳ್ಳೆ ಲಾಯರ್ಗಳನ್ನ ಹಿಡಿದು ಆದಷ್ಟು ಬೇಗ ನಾವು ಅದೆಲ್ಲ ಸಾಲ್ವ್ ಮಾಡ್ತೀವಿ. ಈ ಮಂತ್ 20 ಒಳಗಡೆ 28 ಒಳಗಡೆ ಅದು ಸಾಲ್ವ್ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಹೇಳಿದ್ದಾರೆ. ಅದು ಸಾಲ್ವ್ ಆದ ನಂತರ ನಿಮಗೆ ನೇಮಕಾತಿ ಪ್ರಕ್ರಿಯೆ ಕೂಡ ಶುರು ಮಾಡಬಹುದು. ಇಲ್ಲಿ ನಾನು ಆಲ್ರೆಡಿ CM ಅವ್ರ ಜೊತೆ ಮಾತನಾಡಿದ್ದೀನಿ. ಶಿಕ್ಷಕರ ನೇಮಕಾತಿ ಮಾಡಬೇಕು, ಸಾಕಷ್ಟು ಶಿಕ್ಷಕರ ಕೊರತೆ ಕೂಡ ಇದೆ. ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅಂದ್ರೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಇನ್ ಕೇಸ್ ಅವರಿಗೆ ಒಳ್ಳೆ ಶಾಲೆಗಳು ಇಲ್ಲ, ಒಳ್ಳೆ ಬಿಲ್ಡಿಂಗ್ ಇಲ್ಲ ಅಂದ್ರೂ ಕೂಡ ಮ್ಯಾನೇಜ್ ಮಾಡ್ಕೋಬಹುದು. ಬಟ್ ಶಿಕ್ಷಕರೇ ಇಲ್ಲ ಅಂದ್ರೆ ಅವರು ಶಿಕ್ಷಣವನ್ನು ಹೇಗೆ ಕಲಿತಾರೆ ಅಂತ ಹೇಳಿ ಇಲ್ಲಿ ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಕೊಟ್ಟ ನಂತರ ನಿಮ್ಗೆ ಗೊತ್ತಿರೋಗೆ CM ಅವರು ಹೂ ಅಂದಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ CM ಅವರು ಓಕೆ ಅಂದಿದ್ದಾರಂತೆ. ಅದಕ್ಕೆ ನಿಮಗೆ ಈ ಮಂತ್ ಎಂಡ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಿಕಾಸ್ ಈ ಮಂತ್ ಎಂಡ್ ಅಲ್ಲಿ ನಿಮಗೆ ಸಂಪೂರ್ಣ ಸ್ಪಷ್ಟನೆ ಗೊತ್ತಾಗುತ್ತೆ ಯಾವಾಗ ನೋಟಿಫಿಕೇಶನ್ ಆಗ್ಬೋದು ಅಂತ. ಒಟ್ಟಾರೆ ನೀವು ನಿಮ್ಮ ತಯಾರಿ ಮಾಡ್ಕೊಳ್ತಾ ಇರಿ. ಬಿಕಾಸ್ ಆಲ್ರೆಡಿ ಹೇಳ್ಕೊಂಡ್ ಬಂದಿದ್ದಾರೆ, ನಾನು ನೇಮಕಾತಿ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. CM ಅವರು ಕೂಡ ಹೂ ಅಂದಿದ್ದಾರೆ, CM ಅವರು ಕೂಡ ಓಕೆ ಅಂದಿದ್ದಾರೆ ಅಂತ ಹೇಳಿ ಮಾನ್ಯ ಮಧು ಬಂಗಾರಪ್ಪ ಅವರು, ಮಾನ್ಯ ಶಿಕ್ಷಣ ಸಚಿವರು ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ಶಿಕ್ಷಕ ಆಕಾಂಕ್ಷಿಗಳು ಯಾರಾಗಿದ್ದೀರಾ, ಭರ್ಜರಿ ಗುಡ್ ನ್ಯೂಸ್. ಇನ್ನೇನು ನಿಮಗೆ ನಾವು ಮಾಡ್ತೀವಿ, CM ಕೂಡ ಓಕೆ ಅಂದಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ತಯಾರಿಯನ್ನು ನೀವು ತಯಾರಿ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.